ಹಾಯ್ ಎಲ್ರಿಗೂ, ಹೇಗಿದ್ದೀರಲ್ಲ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನನ್ನ ಮಗಳದ್ದು ಸ್ಕೂಲ್ ಮೀಟಿಂಗ್ ಇದೆ, ಪೇರೆಂಟ್ಸ್ ಮೀಟಿಂಗ್ ಹೋಗ್ತಾ ಇದ್ದೀವಿ. ಇವತ್ತೇ ವ್ಯಾಲೆಂಟೈನ್ಸ್ ಡೇ ಕೂಡ ಇದೆ. ನಮ್ಮ ಹಸ್ಬೆಂಡ್ಗೆ ಏನಾದರೂ ಒಂದು ಸಣ್ಣದಾಗಿ ಒಂದು ಚಾಕ್ಲೇಟು, ಒಂದು ಹೂವು ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ. ಬರ್ತಾ ನೋಡೋಣ, ಸಿಕ್ಕಿದ್ರೆ ತೊಗೊಬರ್ತೀನಿ, ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಲ್ಲ. ಸೊ ನೋಡಿ ಹೆಂಗೆ ರೆಡಿಯಾಗಿದ್ದಾರೆ ಮೇಡಮ್ ಪೇರೆಂಟ್ಸ್ ಮೀಟಿಂಗಿಗೆ. ಸೊ ಈಗ ಹೋಗೋಣ ಬನ್ನಿ, ಸ್ಕೂಲ್ ಹತ್ರ ಹೋಗಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ. ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ, ಕಮೆಂಟ್ ಶೇರ್ ಕೂಡ ಮಾಡಿ ಅಂತ ಕೇಳ್ಕೊಳ್ತೀನಿ. ಗೈಸ್ ಈಗ ಬಂದ್ವಿ ಸ್ಕೂಲ್ ಹತ್ರ, ನೋಡಬೇಕು ಹೆಂಗೆ ಬರೆದಿದ್ದಾಳೆ ಏನು ಅಂತ. ಹೆಂಗೆ ಬರೆದಿದೆಯೇ? ನಾನು 2 ಸಲ ಪೇರೆಂಟ್ಸ್ ಮೀಟಿಂಗ್ ಬಂದೇ ಇಲ್ಲ, ಇದು ಬಂದಿದ್ದೀನಿ ಇದು ಈ ಸಲ. ನೋಡ್ಬೇಕು ಹೆಂಗೆ ಬರ್ದವಳು, ಬನ್ನಿ ನೋಡೋಣ. ಇಂಗ್ಲೀಷ್ 20, ಇದು ಕನ್ನಡ, ಹಿಂದಿ 28, ಮ್ಯಾಥ್ಸು ತುಂಬ ಕಮ್ಮಿ. ಇದು ಯಾವುದು? ಸೋಷಿಯಲ್ ಯಾಕೆ ಇಷ್ಟು ಕಮ್ಮಿ? ಸೋಷಿಯಲ್ ಸೈನ್ಸು ಯಾಕೆ ಕಮ್ಮಿ ಇಷ್ಟು? ಇದು ಇನ್ನೂ ಕಮ್ಮಿ, ಸೋಷಿಯಲ್ 13.5. ಯಾಕೆ ಕೊಬ್ಬು ಜಾಸ್ತಿ ಇದೆಯಾ ತಿಂದು? ಇವಳು ಕ್ಲಾಸ್ ರೂಮ್ ನೋಡಿ ಗೈಸ್, ಇದೇನೆ. ಬಾ, ಇದೇ ಫೇಸ್ ಕಟ್ ನೋಡ್ಕೊಳ್ಳಿ. ಸರಿಯಾಗಿ ಓದ್ತಾ ಇಲ್ಲ ಈಗ, ಇವ್ರ ಅಪ್ಪಂಗೆ ಹೇಳ್ಬಿಟ್ಟು ಸರಿಯಾಗಿ ಮಾಡಿಸ್ತೀನಿ. ಗೈಸ್ ಮುಗೀತು ಪೇರೆಂಟ್ಸ್ ಮೀಟಿಂಗು ಎಲ್ಲ. ಯಾವ್ಯಾವುದ್ರಲ್ಲಿ? ಸೋಷಿಯಲಲ್ಲಿ ಎಷ್ಟು? 15.5. ಸೈನ್ಸಲ್ಲಿ ಸೋಷಿಯಲಲ್ಲಿ ಎಷ್ಟು? 13.5. ಅರ್ಧ ನೀನೇ ಸೇರಿಸ್ಕೊಂಡು. ಒಂದೆರಡು ಸಬ್ಜೆಕ್ಟ್ ಕಮ್ಮಿ ತೆಗ್ದಿದ್ಲು, ಸೊ ಅದಕ್ಕೆ ಬೈಕೊಂಡು ಕರ್ಕೊಂಬಂದೆ. ಈಗ ಹಸ್ಬೆಂಡ್ಗೆ ಒಂದು ಪೆನ್ ತೊಗೊಳೋಣ, ಗಿಫ್ಟ್ ಕೊಡೋಣ ಅಂತೇಳಿ ತೊಗೊಳಕ್ಕೆ ಬಂದಿದ್ದೀವಿ ಗೈಸ್. ಈಗ ಚೆನ್ನಾಗಿದೆ, ಕಮೆಂಟ್ ಮಾಡಿ. ಗಿಫ್ಟ್ ವ್ಯಾಲೆಂಟೈನ್ಸ್ ಡೇಗೆ ಗೈಸ್. ಈಗ ಹಂಗೆ ಅವ್ರ ಸ್ಕೂಲ್ ಹತ್ರದಿಂದ ನಡ್ಕೊಂಬಂದಿದ್ದೀವಿ, ಒಂದೊಂದೇ ಐಟಮ್ ತೊಗೊಂಡು. ಫಸ್ಟು ಪೆನ್ ತೊಗೊಂಡ್ವಿ, ಇದನ್ನು ತೊಗೊಂಡೆ. ರೆಡ್ ಅವ್ರಿಗೆ ಬರುತ್ತೆ, ಸೊ ಹಂಗಾಗಿ ಅವ್ರಿಗೆ ಬರುತ್ತೆ ಅಂತ ನಮ್ಮಮ್ಮ, ಬ್ಲ್ಯಾಕ್ ನಮ್ಮ ಅಪ್ಪನಿಗೆ ಇಷ್ಟ ಆಗುತ್ತೆ ಅಂತ ನಾನು ಅದಕ್ಕೆ 2 ಸೇರಿಸಿ ತೊಗೊಂಡಿದ್ದೀವಿ. ಇದ್ರ ಜೊತೆ 2 ಚಾಕ್ಲೇಟ್ ತೊಗೊಂಡಿದ್ದೀವಿ, ಒಂದು ಬೊಕ್ಕೆ, ಚಿಕ್ಕದಾಗಿ ಒಂದು ಬೊಕ್ಕೆ, ತುಂಬ ಚೆನ್ನಾಗಿದೆ, ಕ್ಯೂಟಾಗಿ ಬೊಕ್ಕೆ. ಇಷ್ಟು ವರ್ಷದಲ್ಲಿ ಗೈಸ್ ನಾನು ಯಾವತ್ತೂ ಈ ಥರ ಕೊಟ್ಟೇ ಇಲ್ಲ ನಾನು ಅವ್ರಿಗೆ. ಇದೇ ಫಸ್ಟ್ ಟೈಮ್ ಯಾಕೋ ಕೊಡಬೇಕು ಅನ್ನಿಸ್ತು. ಅದಕ್ಕೆ ನೋಡಿ ಇದೊಂದು 2 ಚಾಕ್ಲೇಟ್ ತೊಗೊಂಡಿದ್ದೀನಿ, ಇದೊಂದು ಚಿಕ್ಕದಾಗಿ ಬೊಕ್ಕೆ ತೊಗೊಂಡಿದ್ದೀನಿ. ಅರೇಂಜ್ ಮಾಡಬೇಕು, ಅವ್ರಿಗೆ ಗೊತ್ತಿಲ್ಲದೆ ಇರೋ ಜಾಗದಲ್ಲಿ ಇಟ್ಟು ಸರ್ಪ್ರೈಸ್ ಕೊಡಬೇಕು. ಎಲ್ಲಿ ಇಡೋದೋ ಗೊತ್ತಿಲ್ಲ. ಆ ಡ್ರಾಲಿಟ್ಟರೆ, ಡ್ರಾಲಿ ವಾಚ್ ಬಾಕ್ಸ್ ಎಲ್ಲ ಎತ್ಬಿಟ್ಟು ಅಲ್ಲಿಗಿಟ್ಟು ಆಮೇಲೆ ಮಾಡೋಣ. ಇಡು ಫ್ರಿಜ್ಜಲ್ಲಿ ಇಟ್ಟಿರು, ಅಡುಗೆ ಮಾಡಿಬಿಡ್ತೀನಿ, ಆಮೇಲೆ ಅರೇಂಜ್ ಮಾಡಿದ್ರಾಯ್ತು. ಏನು ಬರೀತೀಯ? ಅಂದರೆ ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಿನ್ನು ಆರ್ ಚಿನ್ನು ಅಂತ ಬರ್ದು ಹಿಂಗಿಟ್ಟು ಅದ್ರ ಕೆಳಗಡೆ ಗಿಫ್ಟ್ ಇಟ್ಟಿರುತ್ತೆ. ಬರೀಲ್ಲ ಬೇಡ, ಬರ್ಕೊಡೊಂದು. ಮಗಳು ಬರೀತಾಳಂತ ನೋಡಿ ಗೈಸ್. ಕಲರ್ ಪೇಪರ್ ಆರ್ಡರ್ ಮಾಡಿ. ಓ ಅದು ಬೇರೆ ಒಂದೇನು ಬೇಡ. ಬಾ, ಈಗ ಅಡುಗೆ ಮಾಡಬೇಕು ಗೈಸ್. ಈಗ ಆಲ್ರೆಡಿ 12 o'clock ಆಗಿದೆ, ಅವ್ರು 1:30 ಊಟಕ್ಕೆ ಬರ್ತಾರೆ. ಅಷ್ಟೊತ್ತಿಗೆ ವಾಂಗಿಬಾತ್ ಮಾಡೋಣ ಅಂತ. ಬೆಳಗ್ಗೆ ತಿಂಡಿ ಮಾಡಿಲ್ಲ, ಹಂಗೆ ಹೋಗಿದ್ದಾರೆ. ಲೇಟಾಗಿದ್ವಿ. ನೈಟ್ ಯಾಕೋ ನಂಗೆ ತುಂಬ ನಿದ್ದೆನೇ ಬರಲಿಲ್ಲ, ಏನೇನೋ ಕೆಟ್ಟ ಕನಸು. ಸೊ ಮಲಗಿದ್ದೆ 3 ಗಂಟೆ, ತಿರ್ಗಾ ಎದ್ದು 7 ಗಂಟೆಗೆ ಎದ್ದು ರೆಡಿಯಾಗಿ ಹೋಗೋಷ್ಟರಲ್ಲೇ 10 ಗಂಟೆ ಆಯಿತು, ಸ್ನಾನ ಗಿನ ಮಾಡಿ. ಈಗ ಬಂದಿದ್ದೀವಿ, ಕೂತಿದ್ದೀವಿ. ಈಗ ತಿನ್ನೋಕ್ಕೇನಾದರೂ ಸ್ವಲ್ಪ ಮಾಡಿ ಆಮೇಲೆ ಅರೇಂಜ್ ಮಾಡಿ ಅವ್ರು ಬಂದ ತಕ್ಷಣ ಸರ್ಪ್ರೈಸ್ ಕೊಡೋಣ. ಆಮೇಲೆ ಕಂಟಿನ್ಯೂ ಮಾಡ್ತೀನಿ ವಿಡಿಯೋ ಗೈಸ್, ಬನ್ನಿ. ನಾನು ಬರೀಬೇಕು ವ್ಯಾಲೆಂಟೈನ್ಸ್ ಡೇಗೆ, ಇವಳು ಬರೀತಾವಳೆ ನನಗೋಸ್ಕರ. ಏನಾದರೂ ಆಯ್ತು, ರೆಡಿ ಮಾಡು, ಬರೆಯೋಣ.
ಆ ಥರ ಇಟ್ಕೊಟ್ರೆ ಚೆನ್ನಾಗಿರುತ್ತೆ ಮಮ್ಮಿ, ಹಂಗೆ ಕೊಡಬೇಡ ಅಂತ ಮಾಡ್ತಾವಳೆ ಗೈಸ್ ಏನೋ ಇಂಟ್ರೆಸ್ಟಾಗಿ. ಈಗ ನಂದು ಅಡುಗೆ ಆಗ್ತಿದೆ. ವಾಂಗಿಬಾತ್ಗೆಲ್ಲ ರೆಡಿ ಆಗಿದೆ, ಅದು ಕುದ್ಮೇಲೆ ರೈಸ್ ಹಾಕಬೇಕು. ಬೆಳಗ್ಗೆ ಪಪ್ಪಾಯ ಕಟ್ ಮಾಡಿದ್ದೆ, ಈಗ ಜೋಳ ತಿನ್ನಬೇಕಂತೆ. ಹಂಗೆ ಜೋಳ ಬೇಯಿಸಿಡ್ತೀನಿ, ಬೇಯಿಸಿಟ್ರೆ ಆಮೇಲೆ ಆರಿರುತ್ತಲ್ಲ ತಿನ್ಬೋದು. ಸೊ ಅವ್ರು ಬಂದ ತಕ್ಷಣ ಊಟ ಮಾಡೋಕ್ಕೆ ಮುಂಚೆ ಅವ್ರಿಗೆ ಸರ್ಪ್ರೈಸ್ ಕೊಟ್ಟು ಆಮೇಲೆ ಊಟ ಹಾಕ್ಕೊಡೋದು. ಬನ್ನಿ ಆಮೇಲೆ ಕಂಟಿನ್ಯೂ ಮಾಡ್ತೀನಿ ಅವ್ರು ಬಂದಮೇಲೆ. ಏನಪ್ಪ ಇದು ಸೂಪರ್. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ ಚಿನ್ನಿ. ಸರ್ಪ್ರೈಸ್. ಏನದು? ಲವ್ ಯು ಯು ಆ್ಯಂಡ್ ಮೀ. ನಿನ್ನ ಮಗಳು ಬರ್ದಿರೋದದು ಎಳಿಯೋದ್ನ. ಓಹೋ, ಫಾರೆವರ್ ಲವ್ ಅಂತ ಫಾರೆವರ್ ಲವ್. ಚೆನ್ನಾಗಿ ತಗೋ. ಇದು ಹೀರೋ ಕೊಡ್ತೀನಿ ಒಂದೊಂದೇ. ಇದು ಫಸ್ಟ್ ಸ್ವೀಟ್ ಕೊಡ್ತೀನಿ, ಚಾಕ್ಲೇಟ್ 2 ನಿಮಗೆ ವ್ಯಾಲೆಂಟೈನ್ಸ್ ಡೇಗೆ. ಆಮೇಲೆ ನಾನೇ ತಿನ್ಬೇಕಾ ಫುಲ್ಲು? ಏನು ಬೇಡ, ಒಂದು ಸಾಕು. ತಗೋ ಹೂವು, ಯಾವಾಗಲೂ ನಿನ್ನ ಬಾಳು ಹಸಿರಾಗಿರಲಿ ಅಂತ ಹೂವು ಕೊಡ್ತಾ ಇದ್ದೀನಿ. ಇದು ಪೆನ್ನು, ಎಲ್ಲ ನ್ಯಾಚುರಲ್. ಆಯ್ತಾ? ಇದು ಪೆನ್ ನಿನ್ಗೆ ಇಷ್ಟ ಆಗುತ್ತೆ ಅಂತ ತಗೊಂಡಿದ್ದೀನಿ. ನೀನು ತುಂಬ ಸೈನ್ ಮಾಡ್ತಿರ್ತೀಯಲ್ಲ ಆಫೀಸಲ್ಲಿ, ಯಾವಾಗಲೂ ಇದು ಯೂಸ್ ಮಾಡಲಿ ಅಂತ ತಗೊಂಬಂದಿದ್ದೀನಿ ಗಿಫ್ಟ್. ತಿನ್ನಲ್ಲ ಏನಿಲ್ಲ, ಚಾಕ್ಲೇಟ್ ಬೇಡ. ಖುಷಿ ಆಯ್ತಾ? ಏನು ಅನ್ನಿಸ್ತು ನಿನ್ನ ಅಭಿಪ್ರಾಯ ಹೇಳು. ಚೆನ್ನಾಗೈತೆ. ಅಭಿಪ್ರಾಯ ಏನಿಲ್ಲ, ಫಸ್ಟ್ ಹೆಂಗಿದೆ ಪೆನ್? ಓಪನ್ ಮಾಡಬಾರ್ದು ನೋಡು. ಹೇಳ್ದೆ ಆ ಕಲರ್ ಚೆನ್ನಾಗೈತಾ? ನಾನು ಲಾವಣ್ಯಕ್ಕ ನಾವು ಅದನ್ನೇ ಹೇಳಿದ್ರೆ ನಮ್ಮಮ್ಮ ಯಾವುದೋ ಬೇರೆದು ಇಟ್ಕೊಂಡು ನಿಂತಿತ್ತು. ಮೊದಲು ತಂದಿದ್ನಲ್ಲ ಚಿಕ್ಕದಾಗಿ, ಅದನ್ನ ಸೆಲೆಕ್ಟ್ ಮಾಡಿದ್ದೆ. ಆಮೇಲೆ ಬೇಡ ಅಂತೇಳಿ ಇದು ಇದೊಂದು ಚೆನ್ನಾಗಿದೆ ಅಂದ್ರು. ಬ್ಲ್ಯಾಕ್ ಕಲರ್ ಅಪ್ಪಂಗೆ ಇಷ್ಟ, ನಿನ್ಗೆ ಇಷ್ಟ ಆಗುತ್ತೆ ಅಂತ. ಟಿವಿ ಮ್ಯೂಟ್ ಮಾಡು. ಅಯ್ಯೋ ತಕ್ಕೊಡ್ತೀನಿ ಇಲ್ಲಿ. ಇಲ್ಲೇ ಸೈನ್ ಮಾಡಿದ್ರು ಮೇಲೆ. ಹೆಂಗಿದೆ? ಚೆನ್ನಾಗಿ ಬರೀತಿದ್ಯಾ? ಬಾ ಊಟ ಮಾಡ್ಬೇಕಿಲ್ಲ. ತಿನ್ನಿಸ್ತೀನಿ. ಅಲ್ಲಿ ಒಬ್ಬರಿಗೆ ಚಾಕ್ಲೇಟ್ ಬಂದು ಎದೆ ಮೇಲೆ ಕುಂತು ತಿನ್ನು ಅಂತೈತೆ. ಒಬ್ಬರಿಗೆ ಅನ್ಕಂಡೆ ನೀನು ವಾಚ್ ಯಾವತ್ತು ಹೇಳ್ದಿದ್ದವಳು, ಇವತ್ತು ವಾಚ್ ಅದು ಇದು ಅಂತವಳಲ್ಲ, ಏನೋ ಇಟ್ಟವಳು ಒಳಗಡೆ ಅಂತ ನಂಗೆ ಗೊತ್ತಾಯ್ತು. ಇರೋ ಅದು ಈಗ ಗೊತ್ತಾಯ್ತು, ಬೆಳಗಿಂದ ಗೊತ್ತಿರ್ಲಿಲ್ಲ. ಥ್ಯಾಂಕ್ ಯು. ಬಾಯ್ ಗೈಸ್. ನೋಡಿ ನಮ್ಮ ಹಸ್ಬೆಂಡ್ ನನಗೋಸ್ಕರ ಕೇಕ್ ಬುಕ್ ಮಾಡಿ ಕಳಿಸಿದ್ದಾರೆ. ಎಷ್ಟು ಗಂಟೆಗೆ ಬಂತು? ನಾನು ಮಲಗಿದ್ದೆ. 4 ಅಂದರೆ ಈಗ 5:30, 4:28 1 ಅವರ್ ಆಗಿದೆ ಬಂದು. ಮಲಗಿದ್ದೆ, ಎದ್ದು ಅವಾಗಲೇ ಎದ್ದೆ ಬಂದಾಗಲೇ. ಓಪನ್ ಮಾಡಬೇಡ, ಅಪ್ಪ ಬಂದಾಗಲೇ ಮಾಡ್ಬಿಟ್ಟು ಕಟ್ ಮಾಡೋಣ. ಬೇಡ ಮನೆ, ಪಪ್ಪ ಬರಲಿ ಒಟ್ಟಿಗೆ ಕಟ್ ಮಾಡೋಣ. ನನಗೆ ಈ ಕೇಕ್ ಅಂದರೆ ತುಂಬ ಇಷ್ಟ. ಈ ಕಂಪನಿದು ಸ್ಮೂತ್ ಅಲ್ಲ, ಸ್ಮೂರ್ ಅಂತ ಈ ಕಂಪನಿ ಕೇಕ್ ಅಂದರೆ ನಂಗೆ ತುಂಬ ಇಷ್ಟ ಗೈಸ್. ಸೊ ಹಂಗಾಗಿ ತರಿಸಿದ್ದಾರೆ. ಅಪ್ಪ ವ್ಯಾಲೆಂಟೈನ್ಸ್ ಡೇ ಕೊಟ್ಟಿದ್ದು ಅಂತ. ನನ್ನ ಬರ್ತಡೇಗೂ ಇದನ್ನೇ ಬುಕ್ ಮಾಡಿದರು. ಈಗಲೂ ಇದೆ. ಎಷ್ಟು 1 kg? ಎಲ್ಲಿದೆ 1 kg ಅಂತ? ಇಲ್ಲಿ ಲಾಸ್ಟಲ್ಲಿ ಎಲ್ಲ ಟೋಟಲ್ ಸೇರಿ 1278. 1 kg ಇದೆ ಇದು. ಮೇ ಬಿ ಎಗ್ಲೆಸ್ ಚಾಕೋ ಸ್ಟ್ರಫಲ್ ಕೇಕ್. ಎಗ್ಲೆಸ್ಸು, ನಾನು ಎಗ್ಗು ತಿನ್ನಲ್ಲ, ಅದಕ್ಕೆ ಎಗ್ಲೆಸ್ ಮಾಡಿದ್ದಾರೆ. 1 kg ಇಲ್ಲಿ ಇದೆಯಲ್ಲ, 1 kgಗೆ ಇಷ್ಟೊಂದು ರೇಟು. ಯಪ್ಪ ಕಾಸ್ಟ್ಲಿ ಇದು. ಆದರೆ ಬಟ್ ಸಖತ್ತಾಗಿರುತ್ತೆ ಗೈಸ್, ನೀವು ಬೇಕಾದ್ರೆ ತರಿಸ್ಕೊಂಡು ತಿನ್ನೋಡಿ.
ಸೂಪರಾಗಿರುತ್ತೆ. ನನಗಂತೂ ತುಂಬ ಇಷ್ಟ ಇದು ಕೇಕು. ಓಪನ್ ಮಾಡಿ ಇಲ್ಲೊಬ್ರಿಗೆ ಬಾಯಲ್ಲಿ ನೀರು ಬರ್ತಿದೆ, ಯಾವಾಗ ಓಪನ್ ಮಾಡ್ತಾರೆ ಅಂತ ಕಾಯ್ತಾ ಇದ್ದಾರೆ. ನೋಡೋಣ ಅಪ್ಪ ಯಾವಾಗ ಬರುತ್ತೆ. ಏನಿಲ್ಲ, ಬರೋವರೆಗೂ ವೆಯ್ಟ್ ಮಾಡೋಣ. ಏನು ಇವತ್ತು ಬಂದೇ ಬರುತ್ತೆ ತಾನೇ, ಎಷ್ಟೊತ್ತಾದರೂ. ಬರ್ಬೇಕಾದ್ರೆ ತಂದಿದ್ರೆ ಏನು ಮಾಡ್ತಿದ್ದೆ? ಸುಮ್ಮನೆ ಇರ್ತಿದ್ದೆ ತಾನೇ. ಸುಮ್ಮನಿರು, ಬಂದಮೇಲೆ ಓಪನ್ ಮಾಡಿ ಕಟ್ ಮಾಡೋಣ. ಆಯ್ತು, ಬಿಲ್ ತೆಗಿತೀನಿ. ಸೊ ಸರ್ಪ್ರೈಸಾಗಿ ತರಿಸ್ಕೊಟ್ಟಿದ್ದಾರೆ. ಆರ್ಡ್ರ್ ಮಾಡಿದರು, ಅವ್ರು ಮಾಡಿಲ್ಲ, ಅಕ್ಕನ ಮಗಳ ಕೈಯಲ್ಲಿ ಮಾಡಿಸೋರೆ, ಲಾವು ಕೈಯಲ್ಲಿ. ಲಾವಣ್ಯ ಮಾಡಿರೋದು. ಅವಳು ಹೇಳಿಲ್ಲ ನನಗೆ, ಮನೆಗೆ ಬಂದಮೇಲೆ ನಾನು ಕೇಳಿದೆ, ನೀನು ಆರ್ಡ್ರ್ ಮಾಡಿದ್ದು ಅಂತೂ ಹೇಳಿತ್ತು, ಮಾಡಿದ್ದೆ ಅಂತ ಅಂದ್ಲು. ಸೊ ಚೆನ್ನಾಗಿದೆ, ನಂಗೆ ಇಷ್ಟವಾಗಿದ್ದ ಕೇಕ್ನ ಆರ್ಡ್ರ್ ಮಾಡಿ ತರಿಸಿದ್ದಾರೆ. ಥ್ಯಾಂಕ್ ಯು ಬಂಗಾರಿ, ಥ್ಯಾಂಕ್ ಯು ವೆರಿ ಮಚ್. ಅವ್ರು ಬಂದಮೇಲೆ ಕೇಕ್ ಕಟ್ ಮಾಡೋಣ. ಈ ಪ್ಯಾಕಿಂಗೇ ಸಖತ್ತಾಗಿದೆ, ಇದ್ರ ಮೇಲಿರೋ ಪಿಕ್ಚರ್ಸ್ ತುಂಬ ಚೆನ್ನಾಗಿದೆ. ಬಂದಮೇಲೆ ಕಟ್ ಮಾಡ್ತೀನಿ ಗೈಸ್, ಆವಾಗ ತೋರಿಸ್ತೀನಿ ಕೇಕ್ ಹೆಂಗಿದೆ ಅಂತ ಓಪನ್ ಮಾಡಿದ್ಮೇಲೆ ನೋಡಿ. ಈಗ ಬಂದರು, ಡ್ರೆಸ್ ಚೇಂಜ್ ಮಾಡೋಕೆ ಹೋಗಿದ್ದಾರೆ. ಡ್ರೆಸ್ ಯಾಕೆ ಚೇಂಜ್ ಮಾಡ್ತೀಯಾ? ಕೇಕ್ ಕಟ್ ಮಾಡಿದ್ಮೇಲೆ ಚೇಂಜ್ ಮಾಡುವಂತೆ. ನೈಟ್ ಡ್ರೆಸ್ ಹಾಕೋ ಬರ್ತೀಯಾ? ಹಾಕೊಂಬ ಬೇಗ. ಒಂದೇ ದಿನ ತಾನೇ ಹಾಕೊಂಡಿದ್ದು. ಆಯಿತು, ಬಾ ಬೇಗ. ಇದು ಪ್ಯಾಕಿಂಗ್ ಚೆನ್ನಾಗಿದೆ ಅಲ್ಲ, ಇಷ್ಟ ಆಯ್ತು ನನಗೆ. ಕವರ್ ಸಕ್ಕತ್ತಾಗಿದೆ. ಇದು ಎಷ್ಟು ಗಟ್ಟಿ ಇದೆ ಗೊತ್ತಾ, ಇದು ಪೇಪರು ತುಂಬ ಚೆನ್ನಾಗಿದೆ. ಇದನ್ನ ಇವ್ರ ನೆನಪಿಗೆ ಹೆಂಗೆ ಇಟ್ಕೊಂಡಿರ್ತೀನಿ ಗೈಸ್, ಇದನ್ನ ಹಾಳು ಮಾಡೋದು. ಚೆನ್ನಾಗಿದೆ. ಹೆಂಗೆ ಫೋಲ್ಡ್ ಮಾಡೋದು ಇಲ್ಲೇ ಇಷ್ಟ ನನಗೆ, ನನ್ನ ಹೆಂಡತಿಗೆ. ಸೊ ಹಾಗಾಗಿ ಇಲ್ಲೇ ಆರ್ಡ್ರ್ ಮಾಡಿ ತರಿಸಿದ್ದೀನಿ ಕೇಕ್. ಎಸ್ಪೆಷಲಿ ಅವಳಿಗೆ ಚಾಕ್ಲೇಟ್ ಫ್ಲೇವರ್ ಅಂದರೆ ಭಾಳ ಇಷ್ಟ. ಸೊ ಹಂಗಾಗಿ ಚಾಕ್ಲೇಟ್ ಫ್ಲೇವರ್ ಕೇಕೆ ಆರ್ಡ್ರ್ ಮಾಡಿ ತರಿಸಿದ್ದೀನಿ. ನೋಡಿ ಗೈಸ್, ಇಷ್ಟ ಜಾಸ್ತಿ. ಕೊಡು. ಕ್ಯಾಂಡ್ಲೆಲ್ಲ ಹಚ್ಚೋದೇನು ಬೇಡ, ಹಂಗೆ ಕಟ್ ಮಾಡೋದು. ಫಸ್ಟ್ ಕುತ್ಕೊಳ್ಳ. ನೀನೇ ಕಟ್ ಮಾಡೋ, ನಿನಗೆ ಇಬ್ರು ನಿನಗೆ ನಾನು ಮಾಡ್ಸಿರೋದು ಕಟ್ಟಿಂಗು. ಇದು ಮಾಡೋ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ಚಿನಿ. ಇಲ್ಲೇ ಇದ್ದೀನಿ, ಅದನ್ನು ಸೇರ್ಸ್ ಕಟ್ ಮಾಡ್ತೀನಿ. ತಿನ್ನಿಸ್ತೀನಿ, ಕೊಡು. ಕೇಕ್ ತಿನ್ನಿಸ್ಲಾ? ಬೇಡ, ಇವು ಕೇಕ್ ನೀನೇ ತಿನ್ನಪ್ಪ. ನಾನೇನು ಅಷ್ಟು ತಿನ್ನಲ್ಲ. ಹ್ಯಾಪಿ ವ್ಯಾಲೆಂಟೈನ್ಸ್ ಡೇ. ಥ್ಯಾಂಕ್ ಯು ವೆರಿ ಮಚ್. ನಂಗೆ ಇಷ್ಟವಾದ ಕೇಕ್ ತಂದ್ಕೊಟ್ಟಿದ್ಕೆ. ಎಗ್ಲೆಸ್ದು ನಂಗೆ ಕೇಕ್ ತಿನ್ನಿಸು. ಇದು ತಗೋ, ಹಾಕು. ಥ್ಯಾಂಕ್ ಯು. ಬಾಯ್. ನನಗಂತೂ ತುಂಬ ಖುಷಿ ಆಯಿತು. ಥ್ಯಾಂಕ್ ಯು ವೆರಿ ಮಚ್ ನಿಮ್ಮ ಈ ಗಿಫ್ಟ್ಗೆ. ಸಖತ್ತಾಗಿದೆ ಗೈಸ್ ಕೇಕು. ಏನಕ್ಕೆ ಹೇಳಿ ವ್ಯಾಲೆಂಟೈನ್ಸ್ ಡೇ ಮಾಡ್ತಾರೆ? ಗೊತ್ತಾ ಏನಕ್ಕೆ ಮಾಡ್ತಾರೆ ಅಂತ? ನೀನೇ ಹೇಳ್ಬಿಡು. ಏನಕ್ಕೆ ಅಂದರೆ, ಒಂದು ದೇಶದಲ್ಲಿ ಒಬ್ಬ ರಾಜ ಇರ್ತಾನೆ, ಒಬ್ಬ ವ್ಯಾಲೆಂಟೈನ್ಸ್ ಅನ್ನೋ ಹೆಸರು ಒಬ್ಬ ವ್ಯಕ್ತಿ ಇರ್ತಾನೆ. ಆ ವ್ಯಕ್ತಿಗೆ ತುಂಬ ಪ್ರೀತಿ ಮಾಡೋರನ್ನ ಕಂಡ್ರೆ ಇಷ್ಟ, ಅಂದರೆ ಪ್ರೀತಿ ಅಂದ್ರೇ ಇಷ್ಟ ಅವನಿಗೆ. ಅದಕ್ಕೆ ಯಾರ್ಯಾರು ಲವ್ ಮಾಡ್ತಿರ್ತಾರೆ ಅವ್ರನ್ನೆಲ್ಲ ಕರ್ಕೊಂಡೋಗಿ ಮದುವೆ ಮಾಡಿಸ್ತಿರ್ತಾನೆ. ಈ ಕಡೆ ರಾಜಂಗೆ ಅದು ಇಷ್ಟ ಇರಲ್ಲ, ಪ್ರೀತಿ ಅಂದ್ರೇ ಇಷ್ಟ ಇಲ್ಲ ಅವನಿಗೆ, ಪ್ರೀತಿ ಮಾಡೋರನ್ನ ಕಂಡ್ರೆ ಇಷ್ಟ ಇರಲ್ಲ. ಇವನು ಯಾವಾಗಲೂ ಆ ಥರ ಮದುವೆ ಮಾಡಿಸ್ತಿರ್ತಾನೆ ಅಂತ ಆ ರಾಜ ಹೋಗ್ಬಿಟ್ಟು ಅವನಿಗೆ ಫೆಬ್ರವರಿ 14 ಅವನ್ನ ಸಾಯಿಸ್ತಾರೆ, ನೇಣುಗಂಬಕ್ಕೆ ಹಾಕ್ಸ್ತಾರೆ ಆ ರಾಜ. ಅದಕ್ಕೆ ಈ ಪ್ರೇಮಿಗಳೆಲ್ಲ ಇವರಿಂದ ನಾವು ಮದುವೆ ಆಗಿರೋದಲ್ಲ, ಈ ದಿನನ ನಾವು ವ್ಯಾಲೆಂಟೈನ್ಸ್ ಡೇ ಅಂತ ಆಚರಿಸೋಣ ಅಂತ ಹೇಳ್ಬಿಟ್ಟು ಅವರು ಮಾಡಿರೋದು. ಅದಕ್ಕೆ ಪ್ರೇಮಿಗಳ ದಿನಾಚರಣೆ ಅಂತ ಹೆಸರು ಬಂದಿದ್ದು. ನೋಡಿ, ನಾನು ಎಷ್ಟು ತಿಳ್ಕೊಂಡಿದ್ದೀನಿ. ನಿನ್ನ ಫೇವ್ರೆಟ್ ಕೇಕು ಅದು ತೋರಿಸ್ದೆ ಅವಾಗಲೇ ಮಧ್ಯಾಹ್ನ. ಒಂದು ಸೆಕೆಂಡ್. ಥ್ಯಾಂಕ್ ಯು. ತಿಂದುಬಿಡೋದೀಗ. ಚಿನ್ನಿ ಸುಂದರ. ಗೈಸ್, ಕೇಕ್ ಕಟ್ ಮಾಡಿ ಸ್ವಲ್ಪ ತಿಂದೆ, ಜಾಸ್ತಿ ತಿನ್ನೋಕ್ಕಾಗಿಲ್ಲ. ಯಾಕಂದರೆ ಜೋಳ ಕಾಫಿ ಎಲ್ಲ ಕುಡಿದ್ಬಿಟ್ಟಿದ್ದೆ ಬರೋಷ್ಟರಲ್ಲಿ. ಸೊ ನಾಳೆ ತಿಂತೀನಿ. ನಾಳೆ ಶಿವರಾತ್ರಿ ಹಬ್ಬ ಇದೆ. ಆ ಲಾಗು ಇದಾದಮೇಲೆ ಬರುತ್ತೆ, ನೋಡಿ ಹಾಕ್ತೀನಿ. ಅಷ್ಟು ನೀನು ಅಂದ್ಕೊಂಡಂಗೆ ಏನು ತಿಂದಿದ್ದೀನಿ. ಇಷ್ಟ ಅಲ್ಲ ನನಗೆ. ಇಷ್ಟ ಆಗಿರೋ ವಸ್ತುನ ಯಾರೇ ಆಗಲಿ ಹಂಗೆ ತಿನ್ನೋದು. ಈಗ ನೋಡು, ಊಟ ಎಲ್ಲ ಆಗಿರುತ್ತಲ್ಲ, ಇಷ್ಟ ಆಗಿರುತ್ತಲ್ಲ, ಅದು
ಅವಾಗ ಹಿಂಗೆ ಅಂದ್ಕೊಂಡು ಹಿಂಗೆ ನೆಕ್ತಾರೆ ತಟ್ಟೆನ. ಅದು ಇಷ್ಟ ಆದಾಗ ಮಾತ್ರ ಹಂಗೆ, ಇಷ್ಟ ಆಗಿಲ್ಲ ಅಂದ್ರೆ ಹಂಗೆ ಮಾಡಲ್ಲ ಯಾರೂ. ಯಾರಿಗೆ ಯಾವ ಫುಡ್ ಇಷ್ಟ ಇರುತ್ತೋ ಅವ್ರು ಹಂಗೆ. ನೀನು ಅಷ್ಟೇ, ಯಾವ್ದಾದ್ರು ಫುಡ್ ಇಷ್ಟಪಟ್ಟು ಆಚೆ ಕಡೆ ತಿಂತೀಯಲ್ಲ, ಅವಾಗ ನೋಡಿದ್ದೀನಿ. ಇಲ್ಲಿ ನೋಡು, ಲಾಸ್ಟಿಗೆ ಹಿಂಗೆ ಅನ್ಕೊತೀಯ ನೀನು. ಸೊ ಚೆನ್ನಾಗಿತ್ತು. ಕೇಕ್ ತರಿಸಿ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಚಿನಿ. ಇಷ್ಟು ವರ್ಷಕ್ಕೆ ಇವತ್ತೇ ಸೆಲೆಬ್ರೇಟ್ ಮಾಡಿರೋದು. ಗೊತ್ತಿಲ್ಲ, ಅದೇನೋ ಅಂದ್ಕೊಂಡೇ ಇರಲಿಲ್ಲ ಅಲ್ಲ ನಾವು ಈ ಥರ ಮಾಡಬೇಕು ಅಂತ. ಅದು ಹಂಗೆ ಸಡನ್ನಾಗಿ ಪ್ಲ್ಯಾನ್ ಮಾಡಿ ನಾನು ತಂದೆ ಅಂತ ಅವರು ನನಗೆ ಕೇಕ್ನಾಗಿ ಗೊತ್ತಿಲ್ದಿರ ಮನೆಗೆ ಪಾರ್ಸಲ್ ಕಳಿಸಿದ್ರು ಆಫೀಸಲ್ಲಿ ಇದ್ದಾಗಲೇ ಅಕ್ಕನ ಮಗಳಿಗೆ ಹೇಳಿ. ಸೊ ಅವ್ರು ಬರೋವ್ರಿಗೂ ವೆಯ್ಟ್ ಮಾಡಿ ಈಗ ಕಟ್ ಮಾಡಿ ತಿಂದು ಕೂತಿದ್ದೀವಿ. ಸೊ ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ಲೈಕ್, ಶೇರ್, ಕಮೆಂಟ್, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈಗಲೇ ಈ ಥರನೇ ಯಾವಾಗಲೂ ನಮಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಕೇಳ್ಕೊತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ವಿಡಿಯೋಸ್ನ. ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡೋದು ಮರಿಬೇಡಿ. ಕಮೆಂಟ್, ಶೇರ್ ಕೂಡ ಮಾಡಿ. ಬೆಲ್ಲೈಕನ್ನ ಯಾಕೆ ಕ್ಲಿಕ್ ಮಾಡಿ ಅಂತ ಹೇಳ್ತೀವಿ ಅಂದರೆ, ನಾವು ಹಾಕೋ ನೆಕ್ಸ್ಟ್ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ, ಆವಾಗ ನೀವು ಹೋಗಿ ನೋಡ್ಬೋದು ಅಂತ. ನೀವು ಸಬ್ಸ್ಕ್ರೈಬ್ ಮಾಡಿದ ತಕ್ಷಣ ನಮಗೆ ದುಡ್ಡು ಬರಲ್ಲ. ಸೊ ಅದನ್ನ ಯಾವಾಗಲೂ ಹೇಳ್ತಿರ್ತೀನಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಗೈಸ್. ಥ್ಯಾಂಕ್ ಯು. ಬಾಯ್.